ನಮಸ್ತೆ ವೀಕ್ಷಕರೇ, ನಾನು ದಯಾನಂದ ಕೊರತೆ. ನಾನೀಗ ಇರುವಂಥದ್ದು ಸುಳ್ಯ ತಾಲೂಕಿನ ಅತಿದೊಡ್ಡ ಗ್ರಾಮವಾಗಿರುವಂತಹ ಆಲೆಟ್ಟಿ ಗ್ರಾಮದ ಕೋಲ್ಚಾರು ಬಳಿಯಲ್ಲಿ ನಾವಿಲ್ಲಿದ್ದೇವೆ. ನೀವು ಗಮನಿಸ್ತಿದ್ದೀರಿ, ಇಲ್ಲೊಂದು ಕಚ್ಚಾ ರಸ್ತೆ ಹೋಗ್ತಾ ಇದೆ. ಈ ರಸ್ತೆ ಮಾನಿಮರ್ದು ಅನ್ನುವಂತಹ ಒಂದು ಜಾಗವನ್ನು ಸೇರ್ತದೆ. ಅಂದರೆ ಕೋಲ್ಚಾರು ಜಂಕ್ಷನ್ನಿಂದ ಸುಮಾರು 4 ಕಿಲೋಮೀಟರ್ ದೂರ ಇರುವಂತಹ ಒಂದು ಊರನ್ನು ಸಂಪರ್ಕಿಸುವಂತಹ ರಸ್ತೆ ಇದು. ಅಲ್ಲಿಗೆ ಇನ್ನೂ ಕೂಡ ಮೂಲಭೂತ ವ್ಯವಸ್ಥೆಗಳಾಗಲಿಲ್ಲ, ಅಲ್ಲಿಗೆ ಸೇತುವೆ ಆಗಲಿಲ್ಲ. ಸುಮಾರು 100 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಈ ಒಂದು ಊರಿನಲ್ಲಿ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಅಲ್ಲಿಗೆ ವಿದ್ಯುತ್ ಸಂಪರ್ಕ ಇಲ್ಲ, ಅಲ್ಲಿಗೆ ಮೂಲಭೂತ ವ್ಯವಸ್ಥೆಗಳಿಲ್ಲ, ಸರ್ಕಾರದಿಂದ ಸಿಗುವಂತಹ ಕುಡಿಯುವ ನೀರಿನ ವ್ಯವಸ್ಥೆಗಳೆಲ್ಲ ಯಾವುದು ಕೂಡ ಇಲ್ಲ. ಒಟ್ಟಾಗಿ ಅಲ್ಲಿಗೆ ಬೇಕಾದಂತಹ ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ಸರ್ಕಾರ ಯಾಕೆ ಹಿಂದೇಟು ಆಗ್ತದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಕಾಡಾನೆಗಳ ಭಯ, ಅದರೊಂದಿಗೆ ಆ ಒಂದು ಭಾಗದಿಂದ ಬರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಸಂಕಷ್ಟವನ್ನು ಪಡ್ತಾ ಇದ್ದಾರೆ. ಏನು ಖಾಸಗಿ ಕೆಲಸಗಳಿಗೆ ಬರತಕ್ಕಂತಹ ಆ ಮನೆಯ ಆ ಭಾಗದವರಾಗಿರ್ಬೋದು, ಅವರು ಕೂಡ ಅತ್ಯಂತ ಸಂಕಷ್ಟವನ್ನು ಎದುರಿಸಿಕೊಳ್ತಾ ಇದ್ದಾರೆ. ಯಾಕಂದರೆ ಈ ಕಚ್ಚೆ ರಸ್ತೆ ಅವರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ವಾಹನಗಳು ಹೋಗ್ತಾ ಇಲ್ಲ. ಕೇವಲ ಎಕ್ಸ್ಟ್ರಾ ಗೇರ್ ಇರತಕ್ಕಂತಹ ಜೀಪುಗಳು, ಅಂದರೆ 4 ವೀಲ್ ಜೀಪುಗಳು ಮಾತ್ರ ಈ ಒಂದು ರಸ್ತೆಯಲ್ಲಿ ಹೋಗುವಂಥ ಪರಿಸ್ಥಿತಿ ಇದೆ. ಹಾಗಾದರೆ ಆ ರಸ್ತೆ ಹೇಗಿದೆ, ಅಲ್ಲಿಯ ಜೀವನದ ಸ್ಥಿತಿ ಹೇಗಿದೆ, ಅಲ್ಲಿಯವರ ಅಭಿಪ್ರಾಯಗಳೇನು ಎಲ್ಲವನ್ನು ನಿಮಗೆ ತೋರಿಸ್ತೀವಿ, ಬನ್ನಿ ನನಗೆ. ವೀಕ್ಷಕರೇ, ನನ್ನ ಹಿಂಬದಿ ನಿಮಗೆ ದೊಡ್ಡ ಕಾಡು ಕಾಣಿಸ್ತಾ ಇದೆ. ಈ ಕಾಡಿನ ಮಧ್ಯೆ ಏನು ಮಾನಿಮರ್ದು ಅನ್ನುವಂತಹ ಒಂದು ಜಾಗ ಇರುವಂಥದ್ದು. ನಾನು ಈಗಿರುವಂತಹ ಜಾಗದಿಂದ ಸುಮಾರು 3-3.5 ಕಿಲೋಮೀಟರ್ ದೂರ ಅಲ್ಲಿಗಿದೆ. ಹಾಗಾಗಿ ಆ ಭಾಗದವರೆಲ್ಲರೂ ಕೂಡ ಸುಳ್ಯಕ್ಕೆ ಏನು ಹೋಗುವವರು, ಅವರ ಜೊತೆ ಕೆಲವರ ಜೊತೆ ವಾಹನಗಳಿವೆ. ಆ ವಾಹನಗಳನ್ನು, ದ್ವಿಚಕ್ರ ವಾಹನಗಳನ್ನು ಈ ಮನೆಯಲ್ಲಿ ನಿಲ್ಲಿಸಿ ಇಲ್ಲಿಂದ 3-3.5 ಕಿಲೋಮೀಟರ್ 4 ಕಿಲೋಮೀಟರ್ ದೂರ ಅವರು ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಅವರಿಗಿದೆ. ಈ ಮನೆಯ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಇದರ ಬಗ್ಗೆ ಏನು ಅನ್ನುವಂಥದ್ದನ್ನ ಬಗ್ಗೆ ಅವರು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. 4 ಮಂದಿ ಇಲ್ಲಿ ನಿಲ್ತಾರೆ. ಅವರಿಗೆ ಒಂದು 3 ಕಿಲೋಮೀಟರ್ ಭಯಂಕರ ಕಷ್ಟ. ಅವರಿಗೆ ಒಮ್ಮೆ ದುಡ್ಡು ಪಾಸ್ ಆಗಿತ್ತು, ಅದು ಬರಲಿಲ್ಲ. ಈಗ ವಾಪಸ್ ದುಡ್ಡು ಪಾಸ್ ಆಗಿದೆ. ಅದನ್ನ ನೀವು ಎಲ್ಲೊಂದು ಸೇತುವೆ ಆದರೆ ಕಟ್ಟಿಕೊಡ್ಬೇಕು. ನಾವು ಕೂಡ ಈಗ ಮಾನಿಮರ್ದು ಭಾಗಕ್ಕೆ ತೆರಳುವವರು. ಹಾಗಾಗಿ ನಾವೇನೋ ಓಮಿನಿಯಲ್ಲಿ ಇಲ್ಲಿಗೆ ಬಂದಿದ್ದೇವೆ. ಆದರೆ ನಮ್ಮ ವಾಹನ ಅಲ್ಲಿಗೆ ತೆರಳಲಿಕ್ಕೆ ಸಾಧ್ಯವಾಗದ ಕಾರಣದಿಂದಾಗಿ ನಾವು ಕೂಡ ಇದೇ ಮನೆಯಲ್ಲಿ ವಾಹನವನ್ನು
ನಿಲ್ಲಿಸಿ ನಾವು ಮುಂದೆ ಹೋಗೋರಿದ್ದೇವೆ. ಅದ್ರ ಜೊತೆಗೆ ಆ ಭಾಗಕ್ಕೆ ಹೋಗುವಂತಹ ಕೋಲ್ಚಾರಿನ ಒಬ್ರು ಜೀಪ್ನವರಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಅಲ್ಲಿಗೆ 4-ವೀಲರ್ ಜೀಪ್ ಅಂದ್ರೆ ಎಕ್ಸ್ಟ್ರಾ ಗೇರ್ ಇರತಕ್ಕಂತಹ ಜೀಪುಗಳು ಮಾತ್ರ ಅಲ್ಲಿಗೆ ಸಂಚರಿಸುವಂಥದ್ದು. ಅಲ್ಲಿಗೆ ಹೋಗುವಂತ ಜೀಪಿನವರು ಕೂಡ ಇಲ್ಲಿದ್ದಾರೆ. ಎಷ್ಟು ವರ್ಷದಿಂದ ನೀವು ಮಾನ್ಯವಾಗಿ ಒಂದು 20 ವರ್ಷದಿಂದ ಮೇಲೆ ಆಯ್ತು. ಏನು ನಿಮ್ಮ ಅನುಭವ? ಭಾರಿ ಕಷ್ಟ ಉಂಟು. 4-ವೀಲ್ ಗಾಡಿ ಎಲ್ಲ ಹೋಗುವುದಿಲ್ಲ, ಮತ್ತು ಭಯಂಕರ ಬೇರೆ ವೆಹಿಕಲ್ಗೆ ಯಾವುದಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ಸೇತುವೆ ಇದೆ, ಅದಕ್ಕೊಂದು ಗಾಡಿ ಆಗ್ತದೆ. ಮತ್ತು ಬೇರೆ ವೆಹಿಕಲಿಗೆ ಹೋಗ್ಲಿಕ್ಕೆ ಭಾರಿ ಕಷ್ಟ ಉಂಟು. ಅದು ಮುಂದೆ ಹೋಗುವ ಡ್ರೈವರ್ಗಳಿಗೆ ಮಾತ್ರ ಸ್ವಲ್ಪ ಹೋಗ್ಲಿಕ್ಕೆ ಆಗುದಿಲ್ಲ, ಹೊಸ ಡ್ರೈವರಿಗೆ ಬಂದರೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾನು ಯಾವ ಟೈಮಿಗೆ ಕರೆದರೂ ಹೋಗ್ತೇನೆ. ನಾನು ಒಂದು ದಿವಸ ರಾತ್ರಿ 3 ಗಂಟೆಗೆ ಹೋಗುವಾಗ ಅಲ್ಲಿ ಆನೆ ಇತ್ತು. ಮತ್ತು ಅವರನ್ನು ಆಚೆಯಿಂದ ಬರಲಿಕ್ಕೆ ಹೇಳಿ ಸ್ವಲ್ಪ ಪಾಪ ಅವರು ನಡೆದು ಬಂದು ಮತ್ತೆ ಅವರನ್ನು ಇದು ಮಾಡಿ ಜೀಪಲ್ಲಿ ಕರ್ಕೊಂಡು ಬಂದರು. ಭಾರಿ ಕಷ್ಟ ಉಂಟು. ಅವರಾಗಿ ಎಲ್ಲ ಜೀವಿಸ್ತಾರೆ. ಮತ್ತು ಅಲ್ಲಿಗೆ ಎಲ್ಲ ಅನುದಾನ ಒಂದು ಇಲಾಖೆಯಲ್ಲಿ ಬೇಕು. ಏನಿಲ್ಲರೂ ಒಂದು ರೋಡ್ ಮತ್ತು ಕರೆಂಟ್ ವ್ಯವಸ್ಥೆ. ಇದು ಅಲ್ಲಿಗೆ ತೆರಳುವಂತಹ ಜೀಪು ಚಾಲಕರ ಮಾತುಗಳು. ಇವರು ಹೋದಂತಹ ಸಂದರ್ಭದಲ್ಲಿ ಕೂಡ ಕಾಡಾನೆಗಳು ಎದುರಾಗಿವೆ. ಕಾಡಾನೆಗಳು ಕೂಡ ಇವರ ಹೋಗುವಂತಹ ಸಂದರ್ಭದಲ್ಲಿ ಎದುರಾಗಿ ಇವರು ಕೂಡ ಸಂಕಷ್ಟವನ್ನ ಅನುಭವಿಸಿದ್ದಾರೆ. ಅವರಿಗೆ ಏನು ನೆಟ್ವರ್ಕ್ ಇಲ್ಲದ ಸಂದರ್ಭದಲ್ಲಿ ಕೂಡ ಅವರು ಅಲ್ಲಿಂದ ಸುಮಾರು 4 ಕಿಲೋಮೀಟರ್ ದೂರ ನಡ್ಕೊಂಡು ಬಂದು ಆ ಮೂಲಕವಾಗಿ ಜೀಪ್ ಚಾಲಕರಿಗೆ ಮಾಹಿತಿಯನ್ನು ಕೊಟ್ಟು ಮತ್ತೆ ಅವರು ಜೀಪಿನಲ್ಲಿ ಹೋಗಿ ಆ ಅನಾರೋಗ್ಯ ಪೀಡಿತರನ್ನ ಅಥವಾ ಅಲ್ಲಿ ಸಂಕಷ್ಟಕ್ಕೆ ಈಡದವರನ್ನ ಕರೆದುಕೊಂಡು ಬರುವಂತಹ ಪರಿಸ್ಥಿತಿ ಇದೆ. ಹಾಗಾದರೆ ನಾವು ಈಗ ಅಲ್ಲಿಗೆ ಹೋಗುವ, ಅಲ್ಲಿಯ ಪರಿಸ್ಥಿತಿಯ ನಾವು ಕೂಡ ಹೇಗೆ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ವಾಹನವನ್ನು ನಿಲ್ಲಿಸಿ ನಾವು ಬಂದಿದ್ದೇವೆ. ಬಂದಂತಹ ತಕ್ಷಣದಲ್ಲಿ ಒಂದು 100-200 ಮೀಟರ್ ಮುಂದೆ ಬಂದಿದ್ದೇವೆ. ಆಗ ನಮಗೆ ಇಲ್ಲೊಂದು ತೋಡು ಸಿಕ್ಕಿದೆ. ನೀವು ಗಮನಿಸಿದ್ದೀರಿ, ಇದು ಅವರಿಗೆ ಮಳೆಗಾಲದಲ್ಲಿ ಬರಲಿಕ್ಕೆ ಸಾಧ್ಯವಾಗದಂತಹ ಒಂದು ತೋಡು. ಇಲ್ಲಿ ಸಾಕಷ್ಟು ನೀರು ಬರ್ತದೆ. ಇಂದು ಕೂಡ ಬೆಳಿಗ್ಗೆ ಸಾಕಷ್ಟು ಇಲ್ಲಿ ನೀರಿತ್ತು. ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಮಕ್ಕಳು ಶಾಲೆಗೆ ಬರುವಂತಹ ಮಕ್ಕಳು ಏನಿದ್ದಾರೆ ಅವರು ಕೂಡ ಇದೇ ಒಂದು ತೋಡನ್ನು ದಾಟಿ ಬರಬೇಕಾಗುವಂತಹ ಪರಿಸ್ಥಿತಿ ಇಲ್ಲಿದೆ. ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ಶಾಲೆಗೆ ಹೋಗುವಂಥ ಮಕ್ಕಳಾಗಿರ್ಬೋದು. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೆಟ್ವರ್ಕ್ ಇಲ್ಲದ ಕಾರಣದಿಂದಾಗಿ ಇಲ್ಲಿಯ ಮಕ್ಕಳಿಗೆ ಏನು ಈ ಇಡೀ ವಾರ ಒಂದು ವಾರ ರಜೆ ಇದ್ರೂ ಕೂಡ ಈ ಭಾಗದ ಮಕ್ಕಳಿಗೆ ರಜೆ ಇದೆಯಾ ಇಲ್ವಾ, ಏನು ವ್ಯವಸ್ಥೆ ಅನ್ನುವಂಥದ್ದು ಕೂಡ ತಿಳಿಯದಂತಹ ಪರಿಸ್ಥಿತಿ. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ. ಹಾಗಾಗಿ ಆ ಭಾಗದ ಮಕ್ಕಳು ಏನು ಕೋಲ್ಚರಿಗೆ ಬಂದು ಅಲ್ಲಿ ಮಾಹಿತಿ ಪಡೆದು ಮತ್ತೆ 3-4 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲಿಯವರದಾಗಿದೆ. ಈಗ ನಮ್ಮ ಜೊತೆ ಈ ಭಾಗದವರು ಇದ್ದಾರೆ. ಅವರು ಏನೆಲ್ಲ ಒಂದು ಸಂಕಷ್ಟಗಳನ್ನು ಎದುರಿಸ್ತಿದ್ದಾರೆ, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅನ್ನೋದನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ನಾವು ಹಲವು ವರ್ಷಗಳಿಂದ ಮುಖ್ಯಮಂತ್ರಿಗಳಿಗೆ ಇರ್ಬೋದು ಅಥವಾ DC ಇರ್ಬೋದು ಅಥವಾ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಕೂಡ ಸುಮಾರು ಒಂದು 2020 ವರ್ಷದಿಂದ 2020ನೇ ಇಸ್ವಿಯಿಂದಲೇ ನಾವು ಅರ್ಜಿಗಳನ್ನು ಹೋಗ್ತಾ ಇದ್ದೇವೆ, ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ, ಅವರಿಗೆ ಮನವಿ ಕೊಡ್ತಾ ಇದ್ದೇವೆ. ಆದರೆ ಇದುವರೆಗೂ ಕೂಡ ನಮ್ಮ ಈ ಜಾಗಕ್ಕೆ ವಿದ್ಯುತ್ ಇಲ್ಲ, ಅದೇ ರೀತಿ ರಸ್ತೆ ಸರಿಯಾಗಿಲ್ಲ. ಆನಂತರ ನಮಗೆ ದೂರವಾಣಿ ಸಂಪರ್ಕ ಕೂಡ ಇಲ್ಲ, ಮಕ್ಕಳಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಈಗ ಈ ಒಂದು ಭಾಗದಲ್ಲಿ ಇವಾಗ ನಾವು ನೋಡಿದಾಗೆ ಇದೊಂದು ತೋಡಿದೆ. ಈ ತೋಡು ಸುಮಾರು ನಾನು ಹುಟ್ಟುವ ಮೊದಲೇ ಅಲ್ಲಿಂದ ಹೇಗೆ ನಡ್ಕೊಂಡು ಬರ್ತಾ ಇದ್ದೇನೋ ಅದೇ ರೀತಿ ಇವತ್ತು ಕೂಡ ನಾನು ನಡ್ಕೊಂಡು ಬರಬೇಕು. ಸುಮಾರು ನನಗೆ 48 ವರ್ಷ ಆಯಿತು. 48 ವರ್ಷದಿಂದಲೂ ಕೂಡ ನಾವು ಕೋಲ್ಚರಿಂದ ಮನೆಗೆ ಹೋಗಿ ನಡ್ಕೊಂಡೇ ಬರ್ತಾ ಇದ್ದೇನೆ. ನಾನು ಶಾಲೆಗೆ ಹೋಗುವಲ್ಲಿಂದ ಇಲ್ಲಿ ಇವತ್ತು ಕೂಡ ಹಾಗೆ ಬರ್ತಾ ಇದ್ದೇನೆ. ಆದರೆ ಈಗ ಏನಾಗಿದೆ ಅಂದರೆ ಇಲ್ಲಿ ಮಕ್ಕಳಿಗೆ ಈ ತೋಡನ್ನು ದಾಟಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೂಡ ನಾವು ಮುಂದೆ ಕಳೆದ ಸಲ ನಾವು ಮನವಿ ಮಾಡಿದೆವು. ಅದಕ್ಕೆ ಒಂದು ಮಂಜೂರಾತಿ ಕೂಡ ಆಗಿತ್ತು, ಸೇತುವೆ ಆಗಬೇಕು ಕೇಳುವಂಥ ಮಂಜೂರಾತಿ ಬಂದಿತ್ತು. ಆದರೆ ನಮಗೆ ಗೊತ್ತೇ ಇಲ್ಲದಂತೆ ಇಲ್ಲಿ ಆಗುವಂಥ ಸೇತುವೆಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿರುವಂಥದ್ದು ಕೂಡ ನಮಗೆ ತುಂಬ ಬೇಸರದ ವಿಷಯ. ಯಾಕೆಂದರೆ ನಮಗೆ ಈ ಬಗ್ಗೆ ಈವರೆಗೆ ಕೂಡ ಯಾವುದೇ ಈ ಮಾಹಿತಿಗಳನ್ನು ಕೂಡ ಅನೇಕ ಪತ್ರಿಕೆಗಳಲ್ಲಿ ಬಂದಿದೆ. ನಮ್ಮ ದುಮ್ಮಾನಗಳನ್ನು ಕೂಡ ಪತ್ರಿಕೆಯವರು ಕೂಡ ನೀವು ಪ್ರಕಟಪಡಿಸಿದ್ದೀವಿ. ಆದರೆ ಇವತ್ತು ನಮಗೆ ಏನಾಗಿದೆ ಅಂದರೆ ಅದೇ ಪ್ಲೇಸಿಗೆ ಇನ್ನೊಂದು ಕೂಡ ಮಂಜೂರಾತಿ ಆಗಿದೆ ಅಂತ ಹೇಳುವಂಥದ್ದು ನಮಗೆ ಬಂದಿದೆ. ಈ ಬಗ್ಗೆ ಕೂಡ ನಾವು ಕಳೆದ ನಮ್ಮ ನೂತನ ಶಾಸಕರೊಟ್ಟಿಗೆ ನಾವು ಮನವಿ ಮಾಡಿದ್ದೆವು. ಮೇಡಮ್ಗೆ ಕೂಡ ಬನ್ನಿ ಅಂತ ಹೇಳುವಂಥದ್ದು. ಯಾಕೆ ಅವರಿಗೆ ಕೂಡ ಒಂದು ಕಷ್ಟ ಗೊತ್ತಿದೆ, ಅವರು ಕೂಡ ಒಂದು ಕಷ್ಟದಿಂದ ಬಂದವರು. ಅವರಿಗೆ ಕೂಡ ನಾವಿಬ್ಬರು ಹೋಗಿ ಒಂದು 3-4 ಸಲ ಮನವಿ ಮಾಡಿದ್ದೆವು. ನಮ್ಮ ಊರಿಗೆ ಬನ್ನಿ ಮೇಡಮ್, ನಮ್ಮ ಪರಿಸ್ಥಿತಿಯನ್ನು ನೋಡಿ ನಮಗೆ ಅಲ್ಲಿ ಒಂದು ಸೇತುವೆಯನ್ನು ಮಾಡಿಕೊಡುವಂಥ
ಮಾಡಬೇಕು ಅಂತ ಹೇಳುವಂಥದ್ದು. ಆದರೆ ಇವತ್ತು ಆ ಸೇತುವೆ ಬೇರೆ ಕಡೆ ವರ್ಗಾವಣೆ ಆಗಿರುವಂಥದ್ದು ನಮಗೆ ತುಂಬ ಬೇಸರ ಆಗಿರುವಂಥದ್ದು. ಯಾಕೆಂದರೆ ನಮ್ಮ ಈ ಪ್ಲೇಸಲ್ಲಿ ಏನು ಅಂತ ನೋಡದೆ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡಿರುವಂಥದ್ದು ನಮಗೆ ತುಂಬ ಬೇಸರ. ಯಾಕೆಂದರೆ ನಮ್ಮ ಭಾಗದಲ್ಲಿ ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ, ನಮಗೆ ಮೂಲಭೂತ ಸೌಕರ್ಯ ಇಲ್ಲದೆ ಬದುಕುವ ಹಕ್ಕು ಕೂಡ ನಮಗೆ ಕಸಿದು ಹೋಗಿದೆ. ಈ ಒಂದು ಬ್ಲಾಕ್ ಆಗಿದ್ರೆ, ಈ ರೋಡ್ ಬ್ಲಾಕ್ ಆದರೆ ದೈನಂದಿನ ಚಟುವಟಿಕೆಗಳಿಗೆ ಹುಷಾರಿಲ್ಲದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು. ಇವತ್ತು ಜೀಪ್ ಇದೆ, ರಿಕ್ಷಾಗಳಿದೆ, ಏನು ಬಂದರೂ ಕೂಡ ಇಲ್ಲಿವರೆಗೆ ಮಾತ್ರ ಬರ್ತಾರೆ, ಹೊತ್ತು ಇದಕ್ಕಿಂತ ಈಚೆ ಹೋಗಲಿಕ್ಕೆ ಆಗುವುದಿಲ್ಲ. ಕಷ್ಟಪಟ್ಟು ಜೀಪ್ನವರು ದಮ್ಮ ಹಾಕಿದೆ ಮಾತ್ರ ಬರ್ತಾರೆ. ನನಗೆ ನನ್ನ ಪೇಟು ಹೋಗ್ತದೆ, ನನಗೆ ಟೈರ್ ಹೋಗ್ತದೆ, ನಿಮಗೆ ಬರ್ಪುಜಿಂದ ಇರುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿವರೆಗೆ ಏನು ನಾವು ಮಾತಾಡಿದ್ರೆ ಸುಮ್ಮನೆ ಬದುಕಿದ್ದೇವೆ, ಆದರೂ ಕೂಡ ಇನ್ನು ಮುಂದೆ ಅದನ್ನು ಬಗ್ಗೆ ನಾವು ಮಾಡಲಿಕ್ಕೆ ತಯಾರಿಲ್ಲ. ನಾನು ಕಳೆದ ಸಲ ಕೂಡ ನಾನು ಗ್ರಾಮ ಸಭೆಯಲ್ಲಿ ಹೇಳಿದೆ, ಒಂದು ನಮಗೆ ಬದುಕಲು ಬಿಡಿ ಅಥವಾ ನಮಗೆ ವಿಷಯ ಕೊಡಿದೆ ಇರುವಂಥದ್ದು ವಿಚಾರವನ್ನು ಕೂಡ ನಾನು ಹೇಳಿದ್ದೇನೆ. ಇನ್ನು ಮುಂದೆ ಕೂಡ ಇದನ್ನು ನೇರವಾಗಿ ನಾವು ಪಂಚಾಯತಿಯಲ್ಲಿ ಹೋರಾಟ ಮಾಡ್ತೇವೆ, ಕಾನೂನು ಪ್ರಕಾರ ಕೂಡ ಹೋರಾಟ ಮಾಡ್ತೇವೆ, ಅಥವಾ ನಾವು ಎಲ್ಲವೂ ಕೂಡ ಹೋಗಿ ಪಂಚಾಯತಿಯಲ್ಲಿ ಮಲಗುವಂಥ ವ್ಯವಸ್ಥೆ ಕೂಡ ಮಾಡ್ತೇವೆ. ನೆಟ್ವರ್ಕ್ ಅಂತ ಸಮಸ್ಯೆ ನಮಗೆ ಹೇಳಿ ಸುಖ ಇಲ್ಲ. ನಮಗೆ ಈ ಕಾಡಲ್ಲಿ ನೆಟ್ವರ್ಕೇ ಇಲ್ಲ. ನಮಗೆ ಆ ಕಾಡು ಗುಡ್ಡೆಯಿಂದ ತೋಡಿಂದ ಬರುವ ನೀರೇ ನಮಗೆ ಮೂಲ. ನಮಗೆ ಪಂಚಾಯತ್ನಿಂದ ಯಾವುದೇ ರೀತಿಯ ಇದಿಲ್ಲ. ಪಂಚಾಯತ್ ವಿ ಎಗಳಿಗಾಗಲಿ ಪಿ ಡಿ ಒಗಳಿಗೆ ನಮ್ಮ ಊರಿದು ಮಾನಿಮರದ್ದು ಕಾಲನಿ ಉಂಟುಂತಲೇ ಗೊತ್ತುಂಟ ಇಲ್ವಾ ಗೊತ್ತಿಲ್ಲ. ಅಂದರೆ ಅದೇ ಕಾಲನಿಯೇ ಮರ್ತೋಗಿದೆ, ಅವರ ದಾರಿಯೇ ಗೊತ್ತುಂಟ ಇಲ್ವಾ ನಮಗೆ ಇದುವರೆಗೂ ಗೊತ್ತಿಲ್ಲ. ಅಂದರೆ ನಾನು ಕೋಲ್ಚೇರಿ ಬರುವಾಗ ನಮ್ಮ ಅಂಗನವಾಡಿಗೆ ಹೋಗುವಂಥ ನನ್ನ ಸಣ್ಣ ಮಗು ಇದೆ. ಈಗ ಸಾಧಾರಣ ಅಂದರೆ ಒಂದು 5.5 ವರ್ಷ ಆಗ್ತಾ ಬಂದಿದೆ. ದಿನಾಲೂ ಕೇಳ್ತಾರೆ ಯಾಕೆ ಅಂಗನವಾಡಿಗೆ ಕರೆದುಕೊಂಡು ಬರ್ತಿಲ್ಲ ಅಂತೇಳಿ. ಅಂದರೆ ಈ ರೋಡಲ್ಲಿ ನಾವು ಹೇಗೆ ಕರ್ಕೊಂಡು ಬರೋದು? ನಮ್ಮ ಸಮಸ್ಯೆ ಅಂದರೆ ಇದೆ. ಒಂದು ಬೈಕಲ್ಲಿ ಬರ್ಬೋದು ಒಬ್ಬರಿಗೆ, ಅಂದರೆ ಮಕ್ಕಳನ್ನು ಕರ್ಕೊಂಡು ಬರುವಾಗ ನಮ್ಮ ಅವರ ಒಂದು ಜೀವದ ಬಗ್ಗೆ ಒಂದು ಇದು ಹಂಗು ಇಟ್ಟು ಕರ್ಕೊಂಡು ಬರಬೇಕಾಗ್ತದೆ. ಅಂದರೆ ಇಲ್ಲಿವರೆಗೆ ಮಗು ಇಲ್ಲಿವರೆಗೆ ಅಂಗನವಾಡಿಯ ಇದೊಂದು ನೋಡಲೇ ಇಲ್ಲ. ಆ ರೀತಿ ಆಗಿದೆ ಸಮಸ್ಯೆ. ತುಂಬ ರಭಸದಲ್ಲಿ ಬರ್ತಾ ಇರುವಂಥ ನೀರು, ಈಗ ಮಳೆ ಜಾಸ್ತಿ ಬಂದ ಕಾರಣ ನೀರು ಸ್ವಲ್ಪ ನೀರಿನ ಪ್ರಮಾಣ ತುಂಬ ಜಾಸ್ತಿ ಉಂಟು. ಈ ಸಣ್ಣ ಮಕ್ಕಳನ್ನು ಇಲ್ಲಿಂದ ದಾಟಿಸೋದು ಸ್ವಲ್ಪ ಕಷ್ಟದ ಕೆಲಸ. ಸಣ್ಣ ಮಕ್ಕಳು ಶಾಲೆಗೆ ಹೋಗಬೇಕು ಅಂತ ಎಲ್ಲ ಜಾಗದಲ್ಲಿ ಇವರು ಹೇಗೆ ಹೋಗ್ತಾರೆ? ಬಂದದ ನಮ್ಮ ಜೊತೆ ಈ ಭಾಗದ ವಾರ್ಡಿನ ಸದಸ್ಯರಾಗಿರುವಂತಹ ಧರ್ಮಪಾಲ ಕೊಯ್ಂಗಜ್ಜೆ ಇವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಭಾಗದ ಸಮಸ್ಯೆಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಇಲ್ಲಿಗೆ ವಿದ್ಯುತ್ ಸಂಪರ್ಕದ ಕೊರತೆ ನಿಜವಾಗಲೂ ಇದೆ. ಗೋರಖನವರು ಈ ಹಿಂದೆ ರಾಜೀವ್ ಗಾಂಧಿ ವಿದ್ಯುತ್ ಸ್ಕೀಮ್ ಇದ್ದಾಗ ಮಾಡಬೇಕಿತ್ತು, ಆದರೆ ಆಗದ ಕಾರಣಾಂತರದಿಂದ ಆಗಲೂ ಕೂಡ ಮಾಡಲಿಕ್ಕಾಗಲಿಲ್ಲ. ತದನಂತರ ಈಗಿನ ಸ್ಕೀಮಲ್ಲಿ ಕೂಡ ನಾವು ಅಪ್ಲೈ ಮಾಡಲಿಕ್ಕೆ KEB ಅವರಲ್ಲಿ ಮಾತಾಡಿ ಅದಕ್ಕೆ ಆನ್ಲೈನ್ ಮೂಲಕ ಅವರು ಅರ್ಜಿ ಹಾಕಿದ್ದಾರೆ. ಅದು ಫಾರೆಸ್ಟ್ ಇಲಾಖೆಯ ಕ್ಲಿಯರೆನ್ಸ್ ಸಿಗಬೇಕಾಗ್ತದೆ. ಅದು ಒಂದು ಪ್ರಕ್ರಿಯೆ ಹಂತದಲ್ಲಿದೆ. ಆದ ಕಾರಣ ಇಲ್ಲಿಗೆ ವಿದ್ಯುತ್ ಸಂಪರ್ಕದ ಒಂದು ಸಮಸ್ಯೆಗೆ ತೊಡಕಾಗಿದೆ. ಅದೇ ರೀತಿ ಈ ವಾರ್ಡ್ನ ಜನಪ್ರತಿನಿಧಿಯ ಎರಡನೆಯ ಸಮಸ್ಯೆ ಏನಂದರೆ ಮುಖ್ಯವಾಗಿ ಇಲ್ಲಿ ರೋಡು, ಮುಖ್ಯವಾಗಿ ಕೊಳ್ಚಾರು ಕನ್ನೆರತೋಡು PWD ರಸ್ತೆಯಿಂದ ಸುಮಾರು ಒಂದು 3 ರಿಂದ 4 ಕಿಲೋಮೀಟರ್ ದೂರದ ಒಂದು ದಟ್ಟ ಅರಣ್ಯದ ಒಳಗಡೆ ಇರುವಂಥ ಒಂದು ಮಾಣಿಮರದ ಪ್ರದೇಶವು ತೀರಾ ಮಣ್ಣಿನ ರಸ್ತೆ ಆಗಿರ್ತದೆ. ಇಲ್ಲಿ ಕೋಡಂಬಾರ್ ಅಂತ ಹೇಳುವಂಥ ಒಂದು ಪ್ಲೇಸ್ ಇದೆ. ಇದು ಇಲ್ಲಿ ದಿನನಿತ್ಯ 365 ದಿನ ಕೂಡ ಇಲ್ಲಿ ನೀರು ಇರುವಂಥ ಒಂದು ಪ್ರದೇಶ. ಇಲ್ಲಿಗೆ ಆನೆಗಳು ಕೂಡ ನೀರಿನ ಅಭಾವ ಇರುವಂಥ ಸಂದರ್ಭದಲ್ಲಿ ಆನೆಗಳು ನೀರನ್ನು ಕೂಡ ಕುಡಿಯಲು ಇಲ್ಲಿಗೆ ಬರುವಂಥ ಪ್ರದೇಶವಾಗಿರ್ತದೆ. ಆದ ಕಾರಣ ಈ ಪ್ರದೇಶದಲ್ಲಿ ಹಗಲು ಹೊತ್ತಾಗಲಿ ರಾತ್ರಿ ಹೊತ್ತಾಗಲಿ ನಡೆದಾಡೋದಾಗಲಿ ಅಥವಾ ವಾಹನದಲ್ಲಿ ಹೋಗೋದಾಗಲಿ ಬಹಳ ಕಷ್ಟಕರವಾದಂಥ ವಿಷಯ. ಅಂಥ ಸಂದರ್ಭದಲ್ಲಿ ಈ ರಸ್ತೆಗೆ ಒಂದು ಡಾಮರೀಕರಣ ಮಾಡೋದು ಕೂಡ ಸಮಸ್ಯೆಯೇ ಸರಿ. ಏಕೆಂದರೆ ಈ ಕೋಡಂಬಾರ್ ಅಂತ ಹೇಳುವಂಥ ಪ್ರದೇಶ ಎಲ್ಲ ಸಣ್ಣ ಒಂದು ತೋಡು ಹರಿತಾ ಇದೆ. ಈ ತೋಡಿಗೆ ಪಂಚಾಯತ್ ವತಿಯಿಂದ ಸೇತುವೆ ಇದು ಮೋರಿ ರಚನೆ ಮಾಡುವಂತ ಹೇಳಿದ್ರೆ ಅದು ಸ್ವಲ್ಪ ದೊಡ್ಡದಾದ ತೋಡಾದ ಕಾರಣ ಪಂಚಾಯತ್ನಲ್ಲಿ ಸಾಕಷ್ಟು ಮೊತ್ತದ ಸಮಸ್ಯೆ ಇದೆ. ಆದ ಕಾರಣ ಆಗ ನಾವು ಪಂಚಾಯತ್ ಜನಪ್ರತಿನಿಧಿಯಾದ ಸಮಯದಲ್ಲಿ
ನಾನು ಮತ್ತು ಗೀತಾ ಕೋಳ್ಚರ್ ಅವರು, ಕುಸುಮ ಬಿಲ್ಲಾರ ಮಾಜಲವರು, ಆಗಿನ PWD ಅಧಿಕಾರಿಯಾಗಿರ್ತಕ್ಕಂಥ ನಮ್ಮ ಸನ್ನೇಗೌಡರಲ್ಲಿ ನಾವು ಇದನ್ನು ಹೋಗಿ ಪದೇ ಪದೇ ನಾವು ರಿಕ್ವೆಸ್ಟ್ ಮಾಡ್ತಿದ್ದೆವು. ಆಗ ಮಳೆ ಹಾನಿ ಸ್ಕೀಮ್ ಯೋಜನೆ ಈ ಮಡಿಕೇರಿಯಲ್ಲಿ ಗುಡ್ಡ ಜರಿದಂಥ ಸಂದರ್ಭದಲ್ಲಿ ಶಾಲೆ ಮಕ್ಕಳು ಯಾವುದೇ ಶಿಕ್ಷಣದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಒಂದು ಸೇತುವೆ ರಚನೆಗೆ ಒಂದು ಅವಕಾಶ, ಒಂದು ನಿಯಮವನ್ನು ಸರ್ಕಾರ ಮಂಜೂರು ಮಾಡಿತ್ತು. ಆ ಒಂದು ಇದರಲ್ಲಿ ಈ ಒಂದು ಕೋಡಂಬಾರೆ ಹೇಳೋ ಪ್ಲೇಸಿಗೆ ಅನುದಾನ ಇಡಲಿಕ್ಕೆ ಆಗಿನ PWD ಅಧಿಕಾರಿ ಸನ್ನೇಗೌಡವರು ತುಂಬ ಸಹಾಯವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಆಗಿನ MLA ಆಗಿರ್ತಕ್ಕಂಥ ಅಂಗಾರರವರು ವಿಶೇಷ ಮುತುವರ್ಜಿ ವಹಿಸಿ ಅವರು ಈ ಭಾಗದ ಜನರ ಸಮಸ್ಯೆಯನ್ನು ಮನಗಂಡು ಒಂದು 13 ಲಕ್ಷದ ಅನುದಾನವನ್ನು ಇಲ್ಲಿ ಕಾಮಗಾರಿಯನ್ನು ಮಾಡದೆ ಇಲ್ಲಿಯ ಕೆಲವು ರಾಜಕೀಯ ಒತ್ತಡದಿಂದ ಅಥವಾ ಇನ್ನೇನೋ ಸಮಸ್ಯೆಯಿಂದ ನಮ್ಮ ಆಗಿನ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮಗೆ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಕೂಡ ಯಾವುದೇ ಒಂದು ನಿರ್ಣಯವನ್ನು, ಯಾವುದೇ ಒಂದು ಲೆಟ್ರನ್ನು ಕೊಡಬೇಕಾದ್ರೆ ಪಂಚಾಯತ್ನಲ್ಲಿ ಒಂದು ನಿರ್ಣಯವನ್ನು ಮಾಡಬೇಕು ಅಂತ ಒಂದು ನಿಯಮ ಇದೆ. ಅದನ್ನು ಮೀಟಿಂಗಲ್ಲಿ ಕೂಡ ನಿರ್ಣಯವನ್ನು ಮಾಡದೆ ಆಗಿನ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮಗೆ ತಿಳಿಯದೆ, ನಾವು ಈ ವಾರ್ಡ್ನ ಸದಸ್ಯರಾಗಿ ನಮಗೆ 3 ಜನರಿಗೂ ತಿಳಿಯದೆ ಪತ್ರವನ್ನು ಕೊಟ್ಟಿದ್ದರು. ಅದರಂತೆ ಆ ಕಾಮಗಾರಿ ಇದೇ ವಾರ್ಡ್ನ ಇನ್ನೊಂದು ಕಡೆ ಬದಲಾವಣೆಯಾಗಿ ಕಾಮಗಾರಿ ಮಾಡಿದ್ದಾರೆ. ಆದರೆ ಇಲ್ಲಿ ಕಾಮಗಾರಿ ಆಗದೆ ಅದು ಹಾಗೆ ಬಾಕಿ ಉಳಿದಿದೆ. ತದನಂತರ ಈ ಭಾಗದವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಮಾಡಿದರು, ಮಂಗಳೂರು ಲೋಕಾಯುಕ್ತಕ್ಕೆ. ಮಂಗಳೂರಿನ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅದು ಕೂಡ ಈಗ ವಿಚಾರಣಾ ಹಂತದಲ್ಲಿದೆ. ಇದನ್ನು ಮನಗಂಡಂಥ ಅಧಿಕಾರಿಗಳು ಪುನಃ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅರಣ್ಯ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅಂದರೆ ಈ ಮಾಣಿಮಾರ್ದ ಪ್ರದೇಶದ ಕೋಡಂಬಾರೆ ಎಂಬ ಪ್ರದೇಶವು ಇದು ಅರಣ್ಯ ವ್ಯಾಪ್ತಿಯೊಳಗಡೆ ಬರುತ್ತದೆ ಎಂಬ ಒಂದು ಪತ್ರವನ್ನು ಅರಣ್ಯ ಇಲಾಖೆಗೆ ಬರೆದಿದ್ದಾರೆ. ಅರಣ್ಯ ಇಲಾಖೆಗೆ ಪತ್ರ ಬರೆದ ನಂತರ ಅರಣ್ಯ ಇಲಾಖೆಯವರು ಸದ್ರಿ ಮಾಣಿಮಾರ್ದ ಪ್ರದೇಶವು ಇದು ಅರಣ್ಯ ವ್ಯಾಪ್ತಿಯೊಳಗಡೆ ಬರುವಂಥ ಪ್ರದೇಶವಾದುದರಿಂದ ಇಲ್ಲಿ ಯಾವುದೇ ಕಾಮಗಾರಿಯನ್ನು ಮಾಡಬೇಕಿದ್ರೆ ಅರಣ್ಯ ಕಾಯ್ದೆಯ ಕಾನೂನು ನಿಯಮದ ಪ್ರಕಾರ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯವಾಗಿರುತ್ತೆ ಅಂದರೆ ಒಂದು ಪತ್ರವನ್ನು PWD ಅಧಿಕಾರಿಗಳಿಗೆ ಬರೆದಿದ್ದಾರೆ. ಇಲ್ಲಿ ವಾಪಸ್ ಕಾಮಗಾರಿಯನ್ನು ಮಾಡದೆ ಅದನ್ನು ಆ ಕಾಮಗಾರಿಯನ್ನು ಬೇರೆ ಕಡೆ ಬದಲಾವಣೆ ಮಾಡಿರ್ತಕ್ಕಂಥ ವಿಚಾರ ನಿನ್ನೆ ನನ್ನ ಗಮನಕ್ಕೆ ಬಂತು. ಈಗಿನ ಸುಳ್ಯದ ಶಾಸಕಿಯಾಗಿರ್ತಕ್ಕಂಥ ಭಾಗೀರಥಿಯವರು ಇದೇ ತಿಂಗಳ 7ನೇ ತಾರೀಕಿನಂದು ಇಲ್ಲಿಗೆ ಅನುದಾನದ ಅವಶ್ಯಕತೆ ಇಲ್ಲದಿರುವ ಕಾರಣ ಸದ್ರಿ ಕಾಮಗಾರಿಯನ್ನು ಗುತ್ತಿಗಾರು ಭಾಗಕ್ಕೆ ವರ್ಗಾವಣೆ ಮಾಡಿರ್ತಕ್ಕಂಥ ವಿಚಾರ ನನ್ನ ಗಮನಕ್ಕೆ ಬಂದಿರ್ತದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕೆಂದರೆ ಒಬ್ಬ ಶಾಸಕಿಯಾಗಿ ಒಂದು ಕಾಮಗಾರಿಯನ್ನು ಬದಲಾವಣೆ ಮಾಡೋದಿದ್ದರೆ ಆ ಭಾಗದ ಒಬ್ಬ ಪಂಚಾಯತ್ ಸದಸ್ಯನಾಗಿ ನಾವು 3 ಜನ ಇದ್ದೇವೆ, ನಮ್ಮಲ್ಲಿ ಪಂಚಾಯಿತು ಇದೆ, ಅದೇ ರೀತಿ ಈ ಭಾಗದ ಜನತೆಯವರಿದ್ದಾರೆ, ಜನರಿದ್ದಾರೆ. ಅವರ ಜೊತೆ ಒಂದು ವಿಚಾರವನ್ನು ಕೇಳಿಕೊಂಡು ಅಥವಾ ಏನಾದರೂ ಕಾನೂನಿನ ಸಮಸ್ಯೆಗಳಿದೆ ಅಥವಾ ಇನ್ನೇನಾದರೂ ಸಮಸ್ಯೆಗಳಿದೆ ಅಂತ ಕೇಳಿಕೊಂಡು ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ಬೇರೆ ಕಡೆ ಕಾಮಗಾರಿಯನ್ನು ಬದಲಾವಣೆ ಮಾಡ್ತಿದ್ರೆ ನಮ್ಮದು ಯಾವುದೇ ರೀತಿ ಅವರಿಗೆ ವಿರೋಧವನ್ನು ಇರುತ್ತಿಲ್ಲ. ಇತ್ತು ಆದರೆ ಬಹುಶಃ ಇಲ್ಲಿ ಮಕ್ಕಳು ಈ ತೋಡನ್ನು ದಾಟಿ ಬರುವಂಥ ಪರಿಸ್ಥಿತಿ ಇದೆ. ಬಹುಶಃ ಇಂಥ ಸಂದರ್ಭದ ಅನೇಕ ಅವಘಡಗಳು ಆದಂಥ ಸಂದರ್ಭಗಳು ಕೂಡ ಇದೆ. ಬಹುಶಃ ನೀವು ಅಧಿಕಾರಿಗಳನ್ನು ಯಾವ ರೀತಿ ಒತ್ತಾಯವನ್ನು ಮಾಡ್ತೀವಿ? ನಾವು ಮತ್ತೊಮ್ಮೆ ಅಧಿಕಾರಿಗಳಲ್ಲಿ PWD ಇಲಾಖೆ ಅಧಿಕಾರಿಗಳಿಗೆ ವಿನಂತಿ ಮಾಡೋದೇನೆಂದರೆ ಆ 20 ಲಕ್ಷ ಅನುದಾನವನ್ನು ಪುನಃ ಇಲ್ಲಿಗೆ ಮಾನ್ಯ ಶಾಸಕಿಯರಲ್ಲಿ ಕೂಡ ಆ 20 ಲಕ್ಷ ಅನುದಾನವನ್ನು ಪುನಃ ಇದೇ ಕೋಡಂಬಾರೆ ಪ್ರದೇಶಕ್ಕೆ ಇಟ್ಟು ಇಲ್ಲಿಗೆ ಏನು ಅರಣ್ಯ ಇಲಾಖೆಯ ಕಾನೂನಿನ ಏನು ಸಮಸ್ಯೆಗಳಿದೆಯಾ ಅದನ್ನು ಮಾನ್ಯ ಶಾಸಕಿಯವರು ನಿವಾರಣೆ ಮಾಡಿ ನಮ್ಮ ಈ ವಾರ್ಡ್ನ ಜನಪ್ರತಿನಿಧಿಗಾಗಲಿ ಅಥವಾ ನಮ್ಮ ಪಂಚಾಯತ್ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅಥವಾ ನಮ್ಮ ಎಲ್ಲ ಪಂಚಾಯತ್ನ ಸದಸ್ಯರಾಗಲಿ ಅಥವಾ ಈ ಭಾಗದ ಜನರನ್ನು ಎಲ್ಲರನ್ನು ಕೂರಿಸಿಕೊಂಡು PWD ಇಲಾಖೆ ಅಧಿಕಾರಿಗಳನ್ನು ಕೂರಿಸಿಕೊಂಡು ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೂರಿಸಿಕೊಂಡು ಚರ್ಚಿಸಿ ಆ ಭಾಗದ ಜನರ ಮುಖ್ಯವಾಗಿ ನೀವು ಹೇಳಿದಾಗೆ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆದರೂ ಒಂದು ಸೇತುವೆಯನ್ನು ಇಲ್ಲಿ ರಚನೆ ಮಾಡಲಿಕ್ಕೆ ಶಾಸಕಿಯವರು ವಿಶೇಷ ಮುತುವರ್ಜಿ ವಹಿಸಬೇಕು ಅಂತ ನಾನು ಒಬ್ಬ ವಾರ್ಡ್ನ ಪಂಚಾಯತ್ ಸದಸ್ಯನಾಗಿ ಮತ್ತೊಮ್ಮೆ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ. ನಾವು ಮಾಣಿಮರ್ದ್ ಎಂಬಲ್ಲಿ ಸಾಧಾರಣ ಒಂದು 350 ವರ್ಷಕ್ಕಿಂತ ಮೊದಲೇ ನಮ್ಮ ಪೂರ್ವಜರು ಅಲ್ಲಿ ನೆಲೆಸಿದ್ದ ಒಂದು ಕುಟುಂಬ. ಹಾಗೆ ನಮಗೆ ದಾಖಲೆ ಕೂಡ 350 ವರ್ಷಕ್ಕಿಂತ ಮೊದಲನೇ ದಾಖಲೆ ಕೂಡ ನಮ್ಮಲ್ಲಿ ಉಂಟು. ಈಗ ಒಂದು 30 ವರ್ಷಕ್ಕಿಂತ ಮೊದಲೇ ನಾವು ಈ ಸೇತುವೆಗೆ ಮತ್ತು ಮೂಲಸೌಕರ್ಯಕ್ಕೆ ಬೇಕಾಗಿ ನಾವು ಹೋರಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಒಂದು ST ಕಾಲನಿ ಕೂಡ ಹೌದು ಮಾಣಿಮರ್ದ್ ಎಂಬಲ್ಲಿ. ಇದುವರೆಗೆ ನಮ್ಮ ಒಂದು ಮಾಣಿಮರ್ದಿಗೆ ಅವರು ಯಾವುದೇ ಒಂದು ಮೂಲಸೌಕರ್ಯವನ್ನು ಕೊಡಲಿಕ್ಕೆ ಮುಂದೆ ಬಂದ ಅಧಿಕಾರಿಗಳು ಯಾರೂ ಇಲ್ಲ. ಹಾಗೆ ವಿದ್ಯುತ್ ಆಗಲಿ, ನಮ್ಮ ಒಂದು ನೀರಿನ ವ್ಯವಸ್ಥೆ ಆಗಲಿ, ಒಂದು ರೋಡು ಆಗಲಿ, ಒಂದು ಈಗ ಸೇತುವೆ ಒಂದು 2 ವರ್ಷ ಆಯ್ತು. ಈಗ ಅದನ್ನು ಈ ಸಲ ಬಂದನ್ನು ಕೂಡ ಬೇರೆ ದಿಕ್ಕಿಗೆ ಅವರು ವರ್ಗಾವಣೆ ಮಾಡಿದ್ದಾರೆ. ಅದು ಕೂಡ ನಮಗೆ ತುಂಬ ಬೇಸರ ತರಿಸಿದೆ. ಈ ಮಳೆಗಾಲದಲ್ಲಿ ಅಂತೂ ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ಭಾರಿ ಕಷ್ಟ.
ಒಂದು ಮನೆಯಿಂದ ಮಕ್ಕಳನ್ನು ಕರ್ಕೊಂಡು ಬಂದು ಸಂಜೆ ವಾಪಸ್ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮದು. ಈ ಅರಣ್ಯ ಇಲಾಖೆಯಲ್ಲಿ ಇಲಾಖೆಯವರ ಹತ್ರ ನಾವು ಮಾತಾಡುವಾಗ ಅದು ಆ ಹ್ಯಾಕ್ಟಿಗೆ ಹೋಗ್ತದೆ, ಈ ಹ್ಯಾಕ್ಟಿಗೆ ಹೋಗ್ತದೆ ಅಂತೇಳಿ ನಮ್ಮನ್ನು ಸತಾಯಿಸ್ತಾರೆ. ಅಲ್ಲದೆ ನಮಗೆ ಒಂದು ಸರಿಯಾದ ದಾಖಲೆಯನ್ನು ಇಂಥದ್ದು ಅಧಿಕಾರಿಗಳೇ ನೀವು ಕೊಡಿ ಅಂತ ಹೇಳುವಂಥದ್ದು ಕೂಡ ಒಂದು ಮಾರ್ಗದರ್ಶನ ಕೂಡ ಅವರು ನಮಗೆ ಕೊಡೋದಿಲ್ಲ. ಹಾಗಾಗಿ ನಾವು ಒಂದು FC ಆ್ಯಕ್ಟಿಗೆ ಅಂತೇಳಿ ನಾವು ಎಲ್ಲ ಅಧಿಕಾರಿಗಳೊಂದು ಸರ್ವೆ ಮಾಡಿ ಎಲ್ಲ ಕಳಿಸಿದ್ದಾರೆ. ಅದು ಯಾವ ಮಟ್ಟಕ್ಕೆ ಎತ್ತಿದೆ ಅಂತ ಹೇಳುವಂಥದ್ದು ಕೂಡ ನಮಗೆ ಒಂದು ಅದರ ಮಾಹಿತಿ ಇಲ್ಲ. ನಮಗೆ ನೀವು ನಮ್ಮ ಅರಣ್ಯ ಇಲಾಖೆಗೆ ನೀವು ಸಹಕಾರ ಕೊಡಿ, ಹಾಗೆ ನಿಮಗೂ ನಾವು ಸಹಕಾರ ಕೊಡ್ತೇವೆ ಅಂತೇಳಿ ಅಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಾವು ಎಲ್ಲ ಸಮಿತಿಯ ಎಲ್ಲ ಸದಸ್ಯರು ಕೂಡ ನಾವು ಪ್ರತಿ ಮೀಟಿಂಗಿಗೆ ಕೂಡ ನಾವು ಹೋಗ್ತೇವೆ. ನಾನು 3 ಕಿಲೋಮೀಟರ್ ದೂರದಿಂದ ನಾವು ಅವರ ಹೇಳಿದ ಟೈಮಿಗೆ ಬಂದು ಅವರಿಗೆ ಸಹಕರಿಸಿದ್ದೇನೆ. ಆದರೂ ನಮ್ಮ ಈ ಒಂದು ಸೇತುವೆಯ ವಿಷಯದಲ್ಲಿ ಅವರು ತುಂಬ ನಮ್ಮನ್ನು ಒಂದು ಕೀಳುಮಟ್ಟಕ್ಕೆ ಒಂದು ಇಳಿಸುವಾಗೆ ಕೀಳುಮಟ್ಟದಲ್ಲಿ ನೋಡುವಾಗೆ ನೋಡ್ತಾ ಇದ್ದಾರೆ. ಈಗ ನೆಟ್ವರ್ಕ್ನ ಸಮಸ್ಯೆ ಆದ ಕಾರಣ ನಾವು ಈ 4 ಕಿಲೋಮೀಟರ್ ನಾವು ಕೊಳ್ಚೇರಿಗೆ ಬಂದು ಕೊಳ್ಚೇರಿನಲ್ಲಿ ಜೀಪು ಇದ್ದರೆ ಅವರ ಮನೆಗೆ ಹೋಗಿ ಅವರಿಗೆ ತಿಳಿಸಿ ಆ ಜೀಪನ್ನು ನಾವು ತಗೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮದು. ಹಾಗೆ ಈ ಜೀಪು ಇಲ್ಲದಲ್ಲಿ ಜೀವ ಕೂಡ ಹೋದ ಪರಿಸ್ಥಿತಿಯೂ ಉಂಟು. ಸೇತುವೆ ಆಮೇಲೆ ವಿದ್ಯುತ್, ಕುಡಿಯುವ ನೀರು ಅಂತೂ ನಮಗೆ ಇಲ್ಲ. ನಾವು ಕಾಡಿನಿಂದ ಬರುವ ನೀರನ್ನೇ ಕುಡಿದು ನಾವು ಜೀವಿಸ್ತಾ ಇದ್ದೇವೆ. ಹಾಗೂ ಎಲ್ಲ ಅಲ್ಲಿ ಇದ್ದ 7 ಮನೆಯವರು ಕೂಡ ಕೃಷಿಕರು. ನಾವು ಕೃಷಿಗೆ ಅಂತ ಹೇಳುವಂಥದ್ದು ಈಗ ಕರೆಂಟ್ ಇಲ್ಲದ ಕಾರಣ ನಮಗೆ ಯಾವುದೇ ವಿದ್ಯುತ್ ಪಂಪ್ಗೆ ಆಗಲಿ ಯಾವುದಕ್ಕೂ ಎಲ್ಲ ನೀರು ತೋಟಕ್ಕೆ ನೀರು ಹಾಕಲಿಕ್ಕೂ ಭಾರಿ ಕಷ್ಟ. ಈ ಸೀಮೆಯನ್ನೇ ಕೂಡ ಸಿಗೋದಿಲ್ಲ ನಮಗೆ. ಹಾಗೆ ನಾವು ಡೀಸೆಲ್ ಆಮೇಲೆ ಈ ಪೆಟ್ರೋಲ್ ಮಿಕ್ಸ್ ಮಾಡಿ ಈ ಪಂಪ್ಗೆ ಹಾಕಿ ಎಷ್ಟೋ ಒಂದು ಗಂಟೆಗೆ ಒಂದು 150 ರೂಪಾಯಿ ಖರ್ಚು ಮಾಡ್ತಾ ಇದ್ದೇವೆ ಒಂದು ಈ ತೋಟವನ್ನು ಉಳಿಸಲಿಕ್ಕೆ. ನಮ್ಮ ಜೀವನೋಪಾಯ ಅಂತ ಹೇಳಿದರೆ ಈ ಅಡಿಕೆ ಮಾತ್ರ ನಮಗೆ ಇರೋದು, ಬೇರೆ ಯಾವುದೂ ಜೀವನೋಪಾಯಕ್ಕೆ ಅಂತೇಳಿ ಬೇರೆ ಯಾವುದೂ ಇಲ್ಲ. ನಮಗೆ ಈ ಫಾರೆಸ್ಟ್ನ ನೆಪ ಒಡ್ಡಿ ನಮಗೆ ವಿದ್ಯುತ್ತನ್ನು ಕೊಡ್ತಾ ಇಲ್ಲ ಅವರು. ನಮ್ಮ ಬೇಡಿಕೆ ಏನು ಅಂತೇಳಿದರೆ ನಮಗೆ ವಿದ್ಯುತ್ ಆಮೇಲೆ ರಸ್ತೆ, ನೀರಿನ ವ್ಯವಸ್ಥೆ ಮಾಡಿ ಎಲ್ಲ ಇಲಾಖೆಯವರು ಶ್ರಮಪಟ್ಟು ನಮ್ಮ ಒಂದು ಮಾಣಿಮರ್ದು ಪ್ರದೇಶಕ್ಕೆ ಎಲ್ಲ ಮೂಲ ಸೌಕರ್ಯವನ್ನು ಒದಗಿಸಬೇಕು ಅಂತೇಳಿ ನಾನು ಹೇಳ್ತೇನೆ. ಯಾಕೆಂತೇಳಿದರೆ ಈಗ ಈ ಮಾಣಿಮರ್ದಿಗೆ ಬೇಕಾಗಿ ನಮ್ಮನ್ನು ಮೊದಲನೇದಾಗಿ ಈಗ ಫಾರೆಸ್ಟಲ್ಲಿ ಎಲ್ಲ ಕಡೆಯಲ್ಲೂ ಆಗಿದೆ. ವಿದ್ಯುತ್ ಆಗಲಿ, ನೀರಾಗಲಿ, ನೆಟ್ವರ್ಕ್ ಎಲ್ಲ ಸಮಸ್ಯೆಗಳು ಏನು ಇಲ್ಲ, ಅವರಿಗೆ ಏನಿಲ್ಲ. ನಮ್ಮ ಮಾಣಿಮರ್ದು ಅಂತ ಹೇಳುವಾಗ ಮಾತ್ರ ಅಲ್ಲಿ ಫಾರೆಸ್ಟ್ ಬರ್ತದೆ. ಹಾಗೆ ಅಲ್ಲಿ ಯಾವುದೇ ಒಂದು ನಮ್ಮ ಕಚ್ಚಾ ರಸ್ತೆಯನ್ನು ಕೂಡ ರಿಪೇರಿ ಮಾಡಲಿಕ್ಕಾಗಿ ನೀವು ಅಲ್ಲಿ ಆಗಿಬಾರ್ದು, ಇಲ್ಲಿ JCB ತರಬಾರ್ದು ಅಂತೇಳಿ ನಮ್ಮನ್ನು ಜೋರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾಕಿ ಇದ್ದವರಿಗೆ ಫಾರೆಸ್ಟ್ ಇಲ್ಲ, ನಮ್ಮ ಮಾಣಿಮರ್ದಿನವರಿಗೆ ಮಾತ್ರ ಅದು ಫಾರೆಸ್ಟ್ ಅಂತ ಅವರಿಗೆ ಕಾಣ್ತಾ ಇರ್ಬೋದು. ಯಾಕೆ ಅಂತೇಳಿದರೆ ನಮ್ಮ ಅಲ್ಲಿನ ಜನಗಳ ಸಂಕಷ್ಟ ಕೂಡ ಅವರಿಗೆ ಕಣ್ಣಿಗೆ ಕಾಣೋದಿಲ್ಲೋ ಏನೋ ಅಂತ ನಮಗೆ ಅದು ಏನು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತೇಳಿದರೆ ಅವರು ಅಧಿಕಾರಿಗಳು ನಮ್ಮ ಕಷ್ಟವನ್ನು ನೋಡ್ತಾರೆ. 1-2 ಸಲ ಸುಳ್ಯವರೆಗೆ ನಮ್ಮ DF ಸರ್ ಬಂದಿದ್ದರು. ಆದರೂ ಮಾಣಿಮರ್ದಿಗೆ ಒಂದು ಭೇಟಿ ಎಷ್ಟೋ ಸಮಯದಿಂದ ನಾವು ಮನೆ ಮಾಡ್ತಾಯಿದ್ದೆ, ಆದರೂ ಒಂದು ಸಲ ಆದರೂ ಬಂದು ನಮ್ಮನ್ನು ಭೇಟಿ ಮಾಡಲಿಲ್ಲ, ರಸ್ತೆಯನ್ನು ಕೂಡ ನೋಡಲಿಲ್ಲ ಅವರು. ಅದು ನಮಗೆ ತುಂಬ ಬೇಜಾರು. ಸುಳ್ಯವರೆಗೆ ಬಂದು ನಮ್ಮ ಮಾಣಿಮರ್ದಿಗೆ ಅವರು ಬರಲಿಲ್ಲ. ನಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು ಅಂತೇಳಿ ನಾನು ಈ ಪತ್ರಿಕೆ ಮುಖಾಂತರ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ನಾವೀಗ ಕೋಲ್ಚಾರಿನಿಂದ ಮಾಣಿಮರ್ದು ಪ್ರದೇಶಕ್ಕೆ ಸುಮಾರು 4 ಕಿಲೋಮೀಟರ್ ದೂರ ಬಂದಿದ್ದೇವೆ. ಅರ್ಧದವರೆಗೆ ಜೀಪಲ್ಲಿ ಬಂದು ಆ ಬಳಿಕ ನಡ್ಕೊಂಡು ಬಂದು ಹೇಗೋ ಈ ಒಂದು ಊರಿಗೆ ತಲುಪಿದ್ದೇವೆ. ಈ ಒಂದು ಮನೆಯಲ್ಲಿ ನಾವಿದ್ದೇವೆ. ಈ ಮನೆಯವರು ಕೂಡ ಇಲ್ಲಿದ್ದಾರೆ. ಅವರು ಕೂಡ ಇಲ್ಲಿಯ ಒಂದು ಸಂಕಷ್ಟಗಳ ಬಗ್ಗೆ ನಮ್ಮೊಂದಿಗೆ ವಿವರಿಸಲಿಕ್ಕಿದ್ದಾರೆ. ಇಂತಿನ ಸಮಸ್ಯೆ ಈ ಮಾರ್ಗ ವ್ಯವಸ್ಥೆ ಇದ್ದು ಕರೆಂಟ್ ಇದ್ದು ಇಂಕಲೆ ಬೀದಿ ಕಟ್ಟದ ಜೀವನ ಮಾಡ್ಕೊನ ಈ ಬೀದಿ ಕಟ್ಟದ ಜೀವನವನ್ನು ಬರ್ಸ ಹೋಗ್ತಲ್ಲ ಒಂದು ಸಂಕಜ್ಜ ಅಂತ ಇಂಚಿಗೆ ಬತ್ತನಲ್ಲ ಇಪ್ಪು ಕಳಪೆರ ಅಂತ ಬುಕ್ಕ ಅವೇ ಕರೆಂಟ್ ಅಲ್ಲ ಇದ್ದಿ ಮಾರ್ಗದ ವ್ಯವಸ್ಥೆ ಇದ್ದಿ ಡಾಮರ್ ಇದ್ದಿ ಬುಕ್ಕ ಇಂಕಲೆಗೆ ರೇಷನ್ ಅಂತ ಬಗ್ಗೆ ಎಲ್ಲ ಅಂತೇನೆ ಕಾರ್ಡು ಅಂತ ಈತ ಬಡವರೆಲ್ಲ ಇಂಕಲೆ ಪಚ್ಚೆ ಕಾರ್ಡ್ ಇದ್ದು ದಿನಸಿ 21 ಬರೀರವೆ ಇಂಕಲ್ ನಂಗೆ ಕಾರ್ಡ್ ದುಡ್ಡುದ ಅರಿ ಮಂತ್ರ ಆತವಲ್ಲ ಗೊತ್ತಿಗೆ ಇದ್ದಿ ತುಂಬದೇ ಕೊಂಡ್ರೋಡಾತೆ ಅದನ್ನು ಜೀವ ಬಾಡಿಗೆ ಮಂತ್ ಬರೋಡ ನಾ 300-400 ರೂಪಾಯಿ ಕೊಡು ಜೀಪಿಗೆ ದೇವಕ್ಕಳು ಪೂರ ನಡ್ತಂದು ಬಾರ ಕಷ್ಟ ಹಾಕೊಂಡೊಂದು ಹಾಸ್ಟೆಲ್ ಬಾಡ್ನ 2 ತಿಂಗಳವರ 3 ತಿಂಗಳವರ ಅಂತೆಲ್ಲ ತಂದು ಬರ್ತಾನ. ಕಾಡು ಪ್ರಾಣಿ ಆನೆ ಉಂಡು ಬುಕ್ಕ ರಾಟಿ ಉಂಡಲ್ಲ ಕಳಪನಾಗ ಇಂಥ ಸಮಸ್ಯೆ. ಕರೆಂಟ್ ಇದ್ದಿ ದೀಪ ಜೀವನ
ದೀಪ ಹೊತ್ತಾದ ಬುಲ್ಪುಂಟ ಕಾಪುಡ ಆನೆ ಹೊತ್ತು ನೆಲ ದೀಪ ಎಂಚ ಹೋಗ್ತದೆ ದೀಪ ಸೀಮೆಣ್ಣೆ ಡೀಸೆಲ್ ಕೊಂಡೋಡಾಪುಂಡು ಸೀಮೆಣ್ಣೆ ಇಕ್ಕುಜಿ ಅತನ ರೇಷನ್ ಸೀಮೆಣ್ಣೆ ಇಕ್ಕದನ್ನು ಚೌಲ ದಿಕ್ಕುಜಿ ನೆಟ್ವರ್ಕ್ ಸಮಸ್ಯೆ ಇದೆ. ನೆಟ್ವರ್ಕ್ ಸಮಸ್ಯೆನೇ ನೆಟ್ವರ್ಕ್ ಇಲ್ಲೇ ದಾತನ ಸಮಸ್ಯೆ ಅಂದಿತ್ತು ಬೆಂಚ್ ಮಾಡ್ತಾರೆ ರಾತ್ರಿ ಸಮಸ್ಯೆ ರಾತ್ರ ಸಮಸ್ಯೆ ఉండదు కాపాడాలి అతనే వాళ్ళ గుడ్డ కొడి పోడాలి అతనే బొల్పు ముట్ట కాపాడాలి గాడి దేవస్థానంలో పోడండి അങ്ങനെ പോടും కాకుండా ఆన నుండి పోటీ కాకుండా ಇದು ಕರೆಂಟ್ ಕೂಡ ಇದೆ. ಕರೆಂಟ್ ಕೂಡ ಶ್ರೀಧರ ಮನಿಮರ್ದು ಅನ್ನುವರ ಮನೆಯಲ್ಲಿದ್ದೇವೆ. ಇಲ್ಲಿ ಪುಟ್ಟ ಮಗು 5 ವರ್ಷದ ಮಗು ಇದ್ದಾನೆ. ಅವನು ನಿಜವಾಗಿ ಈಗ ಅಂಗನವಾಡಿಗೆ ಹೋಗಬೇಕಾಗಿತ್ತು. ಆದರೆ ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ದೂರ ಇರುವ ಕಾರಣದಿಂದಾಗಿ ಮತ್ತು ಆ ರಸ್ತೆಗಳು ಅತ್ಯಂತ ಕಡಿದಾದ ರಸ್ತೆಗಳಿರುವ ಕಾರಣದಿಂದಾಗಿ ಕಾಡಾನೆಗಳ ಭಯದಿಂದಾಗಿ ಈ ಮಗುವಿಗೆ ಅಂಗನವಾಡಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅವನಿಗೂ ಕೂಡ ಅಂಗನವಾಡಿಗೆ ಹೋಗಬೇಕು ಅನ್ನುವಂತಹ ಬಯಕೆ ಅವನಲ್ಲಿದೆ. ಅವನ ಬಾಯಿಂದಲೇ ನೀವು ಆ ಒಂದು ಮಾತುಗಳನ್ನು ಕೇಳಿದಿರಿ. ಇಲ್ಲಿಯ ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟು ಮನೆಯವರ ಜೊತೆ ಮಾತುಕತೆಯನ್ನು ಮಾಡಿ ಅವರ ಸಮಸ್ಯೆಗಳನ್ನು ನಾವು ಆಲಿಸಿದ್ದೇವೆ, ಅವರ ಬೇಡಿಕೆಗಳನ್ನು ಆಲಿಸಿದ್ದೇವೆ. ಈಗ ಸಮಯ 6 ಗಂಟೆ ಆಗಿದೆ. ಈಗ ಏನು ನಾವು ಕೊನೆಯ ಒಂದು ಮನೆಯಲ್ಲಿದ್ದೇವೆ. ಇಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ಕೇಳಿದಿರಿ. ಒಟ್ಟಾಗಿ ಈ ಭಾಗದ ಏನು ಜನರು ಪೇಟೆಯ ಕಡೆ ಹೋದಾಗ ಅಂದರೆ ಕೋಲ್ಚಾರಿಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಸುಳ್ಳೆಗೆ ಹೋಗುವಂಥ ಸಂದರ್ಭದಲ್ಲಿ ಕಾಡಾನೆಗಳ ಭಯ ಮತ್ತು ಕಾಡೆಮ್ಮೆಗಳ ಭಯ, ಹೀಗೆ ಕಾಡು ಪ್ರಾಣಿಗಳ ಭಯ ಕೂಡ ಅವರನ್ನು ದಿನನಿತ್ಯ ಕಾಡ್ತಾ ಇದೆ. ಶಾಲಾ ಮಕ್ಕಳು ಕೂಡ ದಿನಂಪ್ರತಿ ಶಾಲೆಗೆ ಹೋಗುವಂತಹ ಭಯ ಅವರನ್ನು ಕಾಡ್ತಾ ಇದೆ. ಒಟ್ಟಾಗಿ ನೂತನವಾಗಿ ಆಯ್ಕೆಯಾಗಿರುವಂತಹ ಸಂಸದರು, ಶಾಸಕರು, ಅದೇ ರೀತಿ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಈ ಒಂದು ಪರಿಶಿಷ್ಟ ಪಂಗಡದ ಕಾಲೋನಿಯ ಸಮಸ್ಯೆಯನ್ನು ಆಲಿಸಬೇಕು, ಅವರ ಸಮಸ್ಯೆಯನ್ನು ಆದಷ್ಟು ಬೇಗ ನಿವಾರಿಸಬೇಕು ಅನ್ನುವಂಥದ್ದು ನಮ್ಮದು ಕೂಡ ಕೋರಿಕೆ. ಅನಿಲ್ ಸಂಪ, ಕೌಶಿಕ್ ರಾಮ್ ಮತ್ತು ಯತೀಶ್ ಕದ್ರ ಜೊತೆ ದಯಾನಂದ ಕೊರತೋಡಿ, ಸುದ್ದಿ ನ್ಯೂಸ್ ಸುಳ್ಯ. ಕೈಕಂಜಿ ಗುಡ್ಡೆ ದುಡ್ಡು కరెంట్ వరకు
ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.